ಸ್ನೇಹಿತರೆ ನಮಸ್ಕಾರ. ನಾನು ಇವತ್ತು ಪೋಷಕರು ಅಂದರೆ ತಂದೆ ತಾಯಿಗಳ ಜೊತೆ ಒಂದಷ್ಟು ವಿಚಾರಗಳನ್ನು ನಾನು ಹಂಚಿಕೊಳ್ಬೇಕು. ಎರಡು ಘಟನೆಗಳು ನಿಜವಾಗಲೂ ನನ್ನ ಮನವನ್ನು ಕಲಕಿತು. ಒಂದು, ಬೆಂಗಳೂರಿನಲ್ಲಿ 13 ವರ್ಷದ ಒಂದು ಹೆಣ್ಣು ಮಗು ಟ್ಯೂಷನ್ಗೆ ಹೋಗುವಂಥ ಅಪ್ಪ ಅಮ್ಮ ಬೈದರು ಅನ್ನೋ ಕಾರಣಕ್ಕೋಸ್ಕರ ಆಧಾರ್ ಕಾರ್ಡ್ ತಗೊಂಡು ತನ್ನ 9 ವರ್ಷದ ಇನ್ನೊಂದು ಹುಡುಗನನ್ನು ಕರ್ಕೊಂಡು ಬಸ್ ಹತ್ಕೊಂಡು ಶಿವಮೊಗ್ಗ, ಮಂಗಳೂರು ಹೀಗೆ ಎಲ್ಲ ಜಿಲ್ಲೆಗಳನ್ನು ಅಡ್ಡಾಡಿ ಕೊನೆಗೊಮ್ಮೆ ಯಾರ ಕೈಗೋ ಸಿಕ್ಕಿ ಮತ್ತೆ ಅವರ ಪೋಷಕರ ಕೈಗೆ ಕೊಟ್ಟಂಥದ್ದು. ವಯಸ್ಸನ್ನು ಗಮನಿಸಿ ಅದು 13 ವರ್ಷದ ಹೆಣ್ಣುಮಗು. ಇನ್ನೊಂದು, ಗಾಜಿಯಾಬಾದ್ನಲ್ಲಿ 3 ಹೆಣ್ಮಕ್ಳು, ನನಗೆ ಬಂದ ಮಾಹಿತಿ ಪ್ರಕಾರ 9, 11 ಮತ್ತು 14 ಆಸುಪಾಸಿನ 3 ಹೆಣ್ಣುಮಕ್ಕಳು ಕೊರಿಯನ್ ಆನ್ಲೈನ್ಗೆ ಅದರ ಒಂದು ಚಟಕ್ಕೆ ಬಿದ್ದು 9ನೇ ಫ್ಲೋರಿಂದ ಅವು ಬಿದ್ದು ಆತ್ಮಹತ್ಯೆ ಮಾಡಿಕೊಂಡು. ನಿಜವಾಗ್ಲೂ ಬಹಳ ದುಃಖ ಆಗ್ತದೆ. ಯಾವ ತಂದೆ ತಾಯಿಗಳಿಗಾದರೂ ಕೂಡ ಇದನ್ನು ಅರಗಿಸ್ಕೊಳ್ಳೋಕ್ಕಾಗಲ್ಲ. ನಾನು ಯಾಕೆ ಈ ವಿಷಯವನ್ನು ಬಹಳ ಗಂಭೀರವಾಗಿ ನಾನು ಪೋಷಕರ ಗಮನಕ್ಕೆ ತರ್ತಾ ಇದ್ದೀನಿ ಅಂತ ಹೇಳಿದ್ರೆ, ನೋಡಿ, ನಮ್ಮ ತಂದೆ ತಾಯಿಗಳು ಅಥವಾ ವಿಶೇಷವಾಗಿ ನಮ್ಮ ತಾಯಂದರು ತುಂಬ ಹಿಂದೆ ಒಂದು ಜನಪದ ತ್ರಿಪದಿಯಲ್ಲಿ ಒಂದು ಮಾತು ಹೇಳ್ತಾರೆ. ಆಡಿಬಾ ನನ್ನ ಕಂದ ಅಂಗಾಲ ತೊಳೆದೇನ, ತೆಂಗಿನಕಾಯ ತಿಳಿನೀರ, ತೆಂಗಿನಕಾಯ ತಿಳಿನೀರ ತಕ್ಕೊಂಡು ನಿನ್ನ ಬಂಗಾರದ ಮೂರೆಯ ತೊಳೆದೇನ. ಎಷ್ಟೋ ಜನಕ್ಕೆ ಈ ತ್ರಿಪದಿ ಅರ್ಥ ಆಗಿಲ್ಲ. ನೀನು ಆಡ್ಕೊಂಬಾ, ನಿನ್ನ ಕಾಲೋ ನಿನ್ನ ಮುಖನ ನಾನು ಎಳ್ನೀರಲ್ಲಿ ತೊಳಿತೀನಿ ಅಂತ ತಾಯಿ ಹೇಳಿದ್ಲ? ಅಲ್ಲ. ಇದರ ಉದ್ದೇಶ ಏನು ಅಂತಂದರೆ, ಆ ಮಗುವಿನ ಲಾಲನೆ, ಪಾಲನೆ ಮತ್ತು ಅದರ ಸಂಪೂರ್ಣ ಜವಾಬ್ದಾರಿಯನ್ನು ತಾಯಿಯಾದವಳು ಹೊರ್ತಿದ್ಲು. ಆದರೆ ಇವತ್ತಿನ ಕಾಲಘಟ್ಟದಲ್ಲಿ ಪರಿಸ್ಥಿತಿಯೇ ಬದಲಾಗಿದೆ. ಇವತ್ತು ಹಳ್ಳಿ ಮತ್ತು ಹಳ್ಳಿನಲ್ಲೂ ಕೂಡ ಆಗಿದೆ, ಆದರೆ ನಗರ ಪ್ರದೇಶಗಳಲ್ಲಿ ಅವರನ್ನು ಬದುಕನ್ನು ಕಟ್ಕೊಳ್ಳೋಕ್ಕೋಸ್ಕರ ಆ ಒಂದು ಶ್ರೀಮಂತಿಕೆಯ ಅಥವಾ ನಾನು ಎಲ್ಲ ರೀತಿ ನಾವು ಬದುಕಬೇಕು ಅನ್ನುವ ಧಾವಂತಕ್ಕೆ ಸಿಕ್ಕಾಕೊಂಡು ಗಂಡ ಹೆಂಡತಿ ಅಂದರೆ ತಂದೆ ತಾಯಿಗಳಿಬ್ಬರೂ ಕೂಡ ದುಡಿಯುವಂತಹ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಹಾಗಾಗಿ ಇಬ್ಬರು ಬ್ಯುಸಿ. ಏನಾಗಿದೆ ಪರಿಸ್ಥಿತಿ ಅಂತಂದರೆ, ಈ ಮಕ್ಕಳು ನಮ್ಮ ತಂಟೆಗೆ ಬರದಿದ್ರೆ ಸಾಕು. ಏಕೆಂತಂದರೆ ಇವತ್ತು ನೋಡಿ, ತಂದೆ ತಾಯಿ ಅಥವಾ ಮಕ್ಕಳು ಕೂತ್ಕೊಂಡು 2 ನಿಮಿಷ ಮಾತಾಡಿದ್ರೆ ಜಗಳ ಶುರು ಆಗ್ಬಿಡುತ್ತೆ. ಮಕ್ಕಳು ಅಷ್ಟೊಂದು ಆರಗಂಟೆ ಆಗ್ತಾ ಇದ್ದಾರೆ. ಎಲ್ಲ ಮಕ್ಕಳು ಅಂತ ನಾನು ಹೇಳ್ತಾ ಇಲ್ಲ. ಅಂದರೆ ತಂದೆ ತಾಯಿಗಳು ಯಾವ ನಿರ್ಧಾರಕ್ಕೆ ಬಂದುಬಿಟ್ಟಿದ್ದಾರೆ ಅಂತಂದರೆ, ಇವತ್ತು ಅಯ್ಯೋ ಇವ್ರ ಸವಾಸನೆ ಬೇಡ, ಇವ್ರ ಜೊತೆ ಮಾತಾಡೋದೇ ಬೇಡ, ನನ್ನ ತಂಟೆಗೆ ಬರೆದಿದ್ರೆ ಸಾಕು, ಅವ್ರಿಗೆ ಒಂದಷ್ಟು ಪಾಕೆಟ್ ಮನಿ ಕೊಟ್ಬಿಡೋಣ ಅಥವಾ ಒಂದಷ್ಟು ಫೀಸ್ ಕಟ್ಬಿಡೋಣ, ಹೆಂಗೋ ನಡ್ಕೊಂಡು ಹೋಗಲಿ ಅನ್ನೋ ನಿರ್ಧಾರಕ್ಕೆ ತಂದೆ ತಾಯಿಗಳು ಬಂದುಬಿಟ್ಟಿದ್ದಾರೆ. ಹಾಗೆ ಮಕ್ಕಳು ಕೂಡ ಆಗ್ಬಿಟ್ಟಿದ್ದಾರೆ. ನಿಮಗೆ ಆಶ್ಚರ್ಯ ಆಗುತ್ತೆ. ತುಂಬ ಹಿಂದೆ ನಮ್ಮ ಮಕ್ಕಳಿಗೆ ನಾವೆಲ್ಲ ಓದುವಂಥ ಕಾಲದಲ್ಲಿ, ಆ ಕಾಲಘಟ್ಟದಲ್ಲಿ ಶಿಕ್ಷಕರು ನಮಗೆ ನೈತಿಕ ಪಾಠವನ್ನು ಹೇಳ್ತಾ ಇದ್ರು, ಮಾರ್ಗದರ್ಶನ ನೀಡ್ತಾ ಇದ್ರು. ಶಾಲೆಯಲ್ಲಿ ನಾವು ಅನೇಕ ವಿಚಾರಗಳನ್ನು ಕಲಿತಾ ಇದ್ವಿ. ಹಾಗೆ ಮನೆಗಳಲ್ಲಿ ತಂದೆ ತಾಯಿ, ಅಜ್ಜ ಅಜ್ಜಿ, ಅತ್ತೆ ಮಾವ, ದೊಡ್ಡಪ್ಪ ಚಿಕ್ಕಪ್ಪ ಯಾರ್ಯಾರೋ ನಮ್ಮ ಮನೆಗಳಲ್ಲಿ ಇರ್ತಿದ್ರು. ಯಾರ್ಯಾರೋ ಏನೇನೋ ವಿಚಾರಗಳನ್ನ ಹೇಳ್ತಾ ಇದ್ರು. ಇವತ್ತು ಕಾಲ ಬದಲಾಗಿದೆ. ಮನೆಯಲ್ಲಿ ಅಪ್ಪ ಅಮ್ಮ 1 ಅಥವಾ 2 ಮಗು, ಕೆಲವು ಸತಿ ಒಂದೇ ಮಗು ಅನಾಥವಾಗಿ ಬೆಳೀತಾ ಇದೆ. ಮನೆಯಲ್ಲಿ ಎಲ್ಲವೂ ಇದ್ದು ಏನು ಇಲ್ಲದ ರೀತಿಯಲ್ಲಿ ಆ ಮಗು ಬೆಳೀತಾ ಇದೆ. ಇವತ್ತು ಅದಕ್ಕೆ ವಿಶೇಷ ಅಂತ ಹೇಳಿ ಇವತ್ತು ಯಾರ್ಯಾರಿಂದನೋ ಆ ಮಗು ಕಲಿಬೇಕಾಗಿತ್ತಲ್ಲ, ಪರಿಸರದಿಂದ ಅಥವಾ ಶಿಕ್ಷಕರಿಂದ ಅಥವಾ ತಂದೆ ತಾಯಿಗಳಿಂದ ಅಥವಾ ಬಂಧು ಬಳಗದವರಿಂದ ಏನೆಲ್ಲ ಕಲಿಬೇಕಾಗಿತ್ತು, ಅದನ್ನು ಇವತ್ತು ಕೇವಲ ಮೊಬೈಲ್ನಿಂದ ಮಗು ಕಲಿತಾ ಇದೆ. ಇವತ್ತು ಆ ಮಗುವಿಗೆ ಎಲ್ಲ ಅಂತ ಹೇಳಿದ್ರೆ ಅದು ಮೊಬೈಲ್ ಒಂದೇ. ತಂದೆ ತಾಯಿಗಳು ಕೈಗೆ ಸಿಗ್ತಾ ಇಲ್ಲ. ಕೆಲಸ ಮುಗಿಸ್ಕೊಂಡು ಅಪ್ಪ ಮನೆಗೆ ಬಂದರೆ ಅವನ ಕೆಲಸದ ಅಥವಾ ಅವನ ಬಿಸ್ನೆಸ್ನಲ್ಲಿ ಮನೆಯಲ್ಲೂ ಮುಳುಗ್ಬಿಟ್ಟಿರ್ತಾನೆ. ತಾಯಿಯಾದವಳು ಕೂಡ ದುಡಿದು ಮನೆಗೆ ಬಂದ ತಕ್ಷಣ ಅವಳದೇ ಆದ ಲೋಕದಲ್ಲಿ ಅಥವಾ ಒಂದು ಸ್ವಲ್ಪ ಹೊತ್ತು ಅವಳು TV ನೋಡೋದ್ರಲ್ಲೋ ಅಥವಾ ಅಡುಗೆ ಮಾಡೋದ್ರಲ್ಲೋ ಇನ್ನೇನೋ ಕಾರಣಕ್ಕೆ ಅವಳು ಬ್ಯುಸಿ ಆಗಿಬಿಡ್ತಾಳೆ. ಈ ಮಗುವನ್ನು ಅಟ್ಲೀಸ್ಟ್ 1-2 ಗಂಟೆಗಳಾದರೂ ಕೂಡ ನಾವು ತಂದೆ ತಾಯಿಗಳು ಆ ಮಗುವಿನ ಜೊತೆ ನಾವು ಕೂಡ ಮಗುವಾಗಿ ಬೆರೆಯುವ ಒಂದು ಅವಕಾಶಗಳನ್ನು ತಂದೆ ತಾಯಿಗಳು ಕಳ್ಕೊಂಡಿದ್ದಾರೆ, ಅಥವಾ ಅಪ್ಪ ಅಮ್ಮನ ನೈಜ ಪ್ರೀತಿಯಿಂದ ಮಕ್ಕಳು ದೂರ ಆಗ್ತಾ ಇದ್ದಾರೆ. ಇದರ ಪರಿಣಾಮ ನೋಡಿ, ಈ ರೀತಿಯ ಮೊಬೈಲ್ ಚಟಕ್ಕೆ ಬಿದ್ದು ಅವು ಈ ರೀತಿಯ ಅನಾಹುತಗಳನ್ನು ಮಾಡ್ಕೊಳ್ತಾ ಇದ್ದಾವೆ. ದಯವಿಟ್ಟು ನಾನು ಪೋಷಕರಿಗೆ ಒಂದು ವಿನಂತಿ ಮಾಡ್ಕೋತೀನಿ, ನೀವು ಏನು ಇಬ್ಬರು ಕಷ್ಟಪಟ್ಟು ದುಡಿದು ಏನೆಲ್ಲ ಸಂಪಾದನೆ ಮಾಡಬೇಕು, ನನ್ನ ಮಕ್ಕಳಿಗೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ ಏನೆಲ್ಲ ನೀವು ಕನಸು ಕಟ್ಟಿಕೊಂಡು ಆ ಒಂದು ಬದುಕಿನ ಆ ಒಂದು ದುಡಿಮೆಯ ಧಾವಂತದ ಬೆನ್ನಿಂದ ಬಿದ್ದುಬಿಟ್ಟಿದ್ದೀರೋ, ನೀವೆಲ್ಲ ಶ್ರೀಮಂತರಾಗಬೇಕು ಅಂತ ಹೊರಟಿದ್ದೀರಾ.
ಅರ್ಥ ಮಾಡ್ಕೊಳ್ಳಿ. ನೀವು ಶ್ರೀಮಂತರಾಗಬೇಕು ಅಥವಾ ನಾವು ವ್ಯವಸ್ಥಿತ ಬದುಕನ್ನು ಕಟ್ಕೋಬೇಕು ಅಂತ ಹೊರಟಿದ್ದೀರಲ್ಲ, ಇದಕ್ಕೆ ನಿಮ್ಮ ಮಕ್ಕಳು ವಿರುದ್ಧವಾಗಿ, ತದ್ವಿರುದ್ಧವಾಗಿ ನಿಮ್ಮ ಮಕ್ಕಳು ಬಡವರಾಗ್ತಾ ಇದ್ದಾರೆ, ಅಂದರೆ ಬಡವಾಗ್ತಾ ಇದ್ದಾವೆ. ಅವು ಮಾರ್ಗದರ್ಶನ, ನೈತಿಕತೆ, ಸಂಸ್ಕಾರ ಇವೆಲ್ಲರಿಂದ ದೂರ ಆಗ್ತಾ ಇದೆ. ಸ್ನೇಹಿತರೆ, ನಿಮಗೆ ಆಶ್ಚರ್ಯ ಆಗುತ್ತೆ. ನಾನು ಕಳೆದ ವಾರ ಊರಿಗೆ ಹೋಗಿದ್ದೆ, ಇಂಡಿಯಾಗೆ ಹೋಗಿದ್ದೆ. ಕೆಲವು ಮನೆಗಳಿಗೆ ಹೋದರೆ ಮಕ್ಕಳು ಆ ಮನೆಗೆ ಯಾರು ಬಂದಿದ್ದಾರೆ ಅನ್ನುವ ಪರಿವೆಯೇ ಇಲ್ಲ. ಯಾರು ಬಂದರು, ಯಾರು ಹೋದರು, ಮನೆಗೆ ಯಾರು ಬಂದರು, ಹಾಯ್ ಅಂಕಲ್ ಚೆನ್ನಾಗಿದ್ದೀರಾ, ಯಾವ ಊರು ನಿಮ್ಮದು, ಏನನ್ನೂ ಕೇಳಲ್ಲ. ಕೈನಲ್ಲಿ ಫೋನ್ ಇಟ್ಕೊಂಡು ಕೂತ್ಕೊಂಡ್ರೆ ಆ ಮನೆಗೆ ಯಾರು ಬಂದರು, ಯಾರು ಹೋದರು, ನಮ್ಮ ಮನೆಗೆ ಯಾವ ಉದ್ದೇಶಕ್ಕೆ ಬಂದರು, ಯಾವ ಗೋಜು ಇಲ್ಲ, ಅಂದರೆ ಅವರು ಆ ಲೋಕದಲ್ಲೇ ಇಲ್ಲ. ಇವತ್ತು ಮಕ್ಕಳು ಹಂಗೆ ಆಗ್ಬಿಟ್ಟಿದ್ದಾರೆ. ನಿಮ್ಗೆ ಆಶ್ಚರ್ಯ ಆಗುತ್ತೆ. ಮನೆಯಲ್ಲಿ ತಂದೆ ತಾಯಿಗಳು ಮಕ್ಕಳು ಕೂತ್ಕೊಂಡು ಎರಡು ನಿಮಿಷ, ಒಂದು ನಿಮಿಷನೂ ಕೂಡ ಮಾತಾಡೋಕ್ಕಾಗಲ್ಲ. ಏನಾದರೂ ಅಪ್ಪ ಹೇಳೋಕೆ ಹೋದರೆ ಮಕ್ಕಳು ಅವ್ರಿಗೆ ಹಾಗೆ ಕೋಪ ನೆತ್ತಿಗೇರ್ಬಿಟ್ಟಿರ್ತದೆ. ಒಂದು 5 ನಿಮಿಷ ಅಪ್ಪ ಅಮ್ಮ ಮಕ್ಕಳು ಕೂತ್ಕೊಂಡು ಮಾತಾಡಿದ್ರು ಅಂದರೆ ಆ ಮನೆಯಲ್ಲಿ ಒಂದು ದೊಡ್ಡ ಜಗಳ. ಈ ರೀತಿಯ ಒಂದು ಹಂತಕ್ಕೆ ಇವತ್ತು ಬಂದು ತಲುಪಿದೆ. ಆತ್ಮೀಯರೇ, ನಾನು ಕೂಡ 2 ಮಕ್ಕಳ ತಂದೆ. ನನಗೆ ಆ ನೋವು ಕಾಡುತ್ತೆ. ಏನಾದರೂ ಎದೆ ಉದ್ದ ಬೆಳೆದಂತಹ ಮಕ್ಕಳು ನಮ್ಮ ಕಣ್ಣೆದುರುಗಡೆ ದೂರ ಆಗಿಬಿಟ್ರೆ ಅದಕ್ಕಿಂತ ಶಿಕ್ಷೆ ಇನ್ನೊಂದಿದೆಯಾ ಅಲ್ವಾ? ನಮಗೆ ಯಾವಾಗಲೂ ಕೂಡ ನಾವು ಸತ್ತರೆ ನಮ್ಮ ಚಿತೆಗೆ ನಮ್ಮ ಮಕ್ಕಳು ಬೆಂಕಿ ಇಡಬೇಕು ಅನ್ನೋದು ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ನಾವೆಲ್ಲ ಬಯಸುವಂಥದ್ದು, ಅಪ್ಪ ಅಮ್ಮ. ಇಂಥ ಸಂದರ್ಭದಲ್ಲಿ ಮಕ್ಕಳಿಗೆ ನಮ್ಮ ಕಣ್ಣೆದುರುಗಡೆ ಆ ಹಸು ಮಕ್ಕಳಿಗೆ ಏನಾದರೂ ಆದಾಗ ಯಾವ ತಂದೆ ತಾಯಿ ತಾನೇ ಇದನ್ನು ತಡ್ಕೊಳ್ಳೋಕ್ಕೆ ಸಾಧ್ಯ? ಹಾಗಾಗಿ ದಯವಿಟ್ಟು ನಾನು ಎಲ್ಲ ಪೋಷಕರಿಗೆ ಹೇಳೋದೇನು ಅಂತಂದರೆ, ನೀವೆಷ್ಟೇ ಬ್ಯುಸಿಯಾಗಿರಿ, ನೀವೆಷ್ಟೇ ದುಡೀರಿ, ಏನೇ ಮಾಡಿ, ನಿಮ್ಮ ಮಕ್ಕಳನ್ನು ನೀವು ಗಮನಿಸಿ. ಆ ಮಕ್ಕಳು ಏನು ಮಾಡ್ತಾ ಇದ್ದಾರೆ, ಎಷ್ಟೊತ್ತಿಗೆ ಹೋಗ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ. ಅದರಲ್ಲೂ ನನ್ನ ತಾಯಂದಿರಿಗೆ ಹೇಳೋ ಮಾತು, ದಯವಿಟ್ಟು ನೀವು ಲೊಕೇಶನ್ಗಳನ್ನು ನೀವು ಶೇರ್ ಮಾಡ್ಕೊಳ್ಳಿ. ಎಲ್ಲರೂ ಕೂಡ ನನ್ನ ಮಗಳು ಎಲ್ಲೆಲ್ಲಿ ಹೋಗ್ತಾಳೆ, ಎಲ್ಲೆಲ್ಲಿ ಬರ್ತಾಳೆ ಅನ್ನೋದನ್ನು ನೀವು ಗಮನಿಸ್ಕೊಳ್ಳಿ. ನೀವು ಮನೆಗೆ ಬಂದಾಗ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಂಡು ದಯವಿಟ್ಟು ಮಾತಾಡಿ. ಶಾಲೆಯಲ್ಲಿ ಏನಾಯಿತು, ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೆ ಏನು ದಿನಚರಿ ಆಯಿತು, ಏನಾಯಿತು ಕಂದ ಅಂತ ಖುಷಿಯಿಂದ ನೀವು ಹೇಳಿದಾಗ ಆ ಮಕ್ಕಳು ನಿಮ್ಮ ಹತ್ರ ತೆರ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತವೆ. ಒಂದು ವೇಳೆ ಆ ಮಕ್ಕಳಿಗೆ ಹೇಳ್ಕೊಳ್ಳೋಕ್ಕೆ ಯಾರೂ ಇಲ್ಲ, ನನಗೆ ನಮ್ಮ ಮಾತನ್ನು ನಮ್ಮ ಅಪ್ಪನೂ ಕೇಳಲ್ಲ, ನಮ್ಮ ತಾಯಿನೂ ಕೇಳಲ್ಲ ಅಂತ ಏನಾದರೂ ಆ ಮಕ್ಕಳ ಮನಸ್ಸಿಗೆ ಬಂದುಬಿಟ್ರೆ ಪಾಪ ಅವಕ್ಕೆ ಬೇರೆ ದಾರಿನೇ ಇಲ್ಲ, ಅವು ಮೊಬೈಲ್ ಹಿಂದೆ ಬಿದ್ದು ಬಿಡ್ತವೆ. ಏಕೆಂತಂದರೆ ಅವಕ್ಕೂ ಕೂಡ ಒಂದು ಮನಸ್ಸಿದೆ, ಅವಕ್ಕೂ ಕೂಡ ಹೇಳ್ಕೊಳ್ಬೇಕು, ಅವು ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು ಅಂತ ಬಯಸ್ತವೆ. ಅದಕ್ಕೆ ನಾವು ಪೋಷಕರು ಅವಕಾಶ ಮಾಡಿಕೊಡ್ಬೇಕು. ವಿಶೇಷವಾಗಿ ತಂದೆ, ನೀವು ಕೆಲಸ ಮುಗಿಸ್ಕೊಂಡು ಬಂದರೆ ನಿಮ್ಮ ಫೋನ್ನ ಒಂದು ಕಡೆ ಬಿಸಾಕ್ಬಿಡಿ, ಎಲ್ಲೋ ಒಂದು ಕಡೆ ಬಿಸಾಕಿ ನಿಮ್ಮ ಮಕ್ಕಳ ಜೊತೆ ಕೂತ್ಕೊಳ್ಳಿ. ಹೋಮ್ವರ್ಕ್ ಇದೆಯಾಕಂದ, ಏನು ಮಾಡ್ತಿದ್ಯಾ, ಕೊಡು ನಾನು ನೋಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ಕೂತ್ಕೊಂಡು ನೀವು ಕೂಡ ಯಾವುದಾದ್ರೂ ಒಂದು ಪುಸ್ತಕ ತೊಗೊಂಡು ಆ ಮಗುನ ಜೊತೆ ಓದ್ತಾ ಇದ್ದರೆ ಎಲ್ಲೋ ಒಂದು ಕಡೆ ಆ ಮಕ್ಕಳಿಗೊಂದು ಭರವಸೆ ಬರುತ್ತೆ. ನಮ್ಮಪ್ಪ ನನ್ನ ವಿಚಾರಗಳಿಗೆ, ಅಂದರೆ ನನ್ನ ಕಷ್ಟ ಸುಖಗಳಿಗೆ, ನನ್ನ ನೋವು ನಲುಗುಗಳಿಗೆ ನಮ್ಮ ಅಪ್ಪ ಸ್ಪಂದಿಸ್ತಿದ್ದಾನೆ ಅಂತ ಹೇಳಿ. ಇದು ಬಹಳ ಬಹಳ ಮುಖ್ಯವಾದಂತಹ ವಿಚಾರ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಪೋಷಕರ ಜವಾಬ್ದಾರಿನೇ. ಮಕ್ಕಳ ಅನಾಹುತಕ್ಕೆ ಇವತ್ತು ಪೋಷಕರೇ ಕಾರಣ, ನೀವುಗಳೇ ಕಾರಣ. ನೀವೇನೆಲ್ಲ ಮಾಡಬೇಕು, ಏನೆಲ್ಲ ಸಿರಿ ಸಂಪತ್ತು ಆಸ್ತಿ ಮಾಡಬೇಕು ನಿಮ್ಮ ಮಕ್ಕಳಿಗೆ ಅಂತ ಹೊರಟಿದ್ದೀರಾ, ಆದರೆ ನಿಮ್ಮ ಮಕ್ಕಳೇ ನಿಜವಾದ ಆಸ್ತಿ ಅನ್ನೋದನ್ನು ನೀವು ಮರ್ತಿದ್ದೀರಾ. ಇದನ್ನು ನೀವು ದಯವಿಟ್ಟು ಅರ್ಥ ಮಾಡಿಕೊಂಡು ಇನ್ನು ಮುಂದೆ ಈ ರೀತಿಯ ಅನಾಹುತಗಳು ಆಗದ ಹಾಗೆ, ಮತ್ತು ಮೊಬೈಲನ್ನು ಹೇಗೆ ಯೂಸೇಜನ್ನು ಬಳಸಬೇಕು ಮಕ್ಕಳು. ಈಗ ಕೆಲವು ತಂದೆ ತಾಯಿಗಳು ಹೇಳ್ತಾರೆ, ಸೆಕ್ಯೂರಿಟಿ ರೀಸನ್ಗೆ ನಮ್ಮ ಮಕ್ಕಳಿಗೆ ಫೋನ್ ಕೊಡ್ತೀವಿ ಅಂತೇಳಿ. ಚಿಕ್ಕ ಮಕ್ಕಳಾದರೆ ಅವು ಒಂದು 12-13 ವರ್ಷದವಾದರೆ ಅವಕ್ಕೊಂದು ನಾರ್ಮಲ್ ಹ್ಯಾಂಡ್ಸೆಟನ್ನು ಕೊಡಿಸಿ, ಅಂದರೆ ಇನ್ಕಮಿಂಗ್ ಔಟ್ಗೋಯಿಂಗ್, ಅಂದರೆ ಸೆಕ್ಯೂರಿಟಿ ದೃಷ್ಟಿಯಿಂದ ನಿಮ್ಮ ಮಕ್ಕಳಿಗೊಂದು ಫೋನ್ ಬೇಕು ಅಂತ ಹೇಳಿ. ಆ ಮಕ್ಕಳು ಪ್ರಬುದ್ಧರಾದಾಗ ಆ ಮಕ್ಕಳಿಗೆ ಎಲ್ಲ ರೀತಿಯ ಒಳಿತು ಕೆಡುಕುಗಳ ಒಂದು ಬಗ್ಗೆ ಒಂದು ಒಳ್ಳೆಯ ಆಲೋಚನೆಗಳು, ಯೋಚನೆ ಮಾಡೋ ಶಕ್ತಿ ಬಂದಾಗ ಅವು ಯಾವ ತಪ್ಪುಗಳನ್ನ ಮಾಡೋದಿಲ್ಲ. ಆದರೆ ಈ ಎಡಬಿಡಂಗಿ ವಯಸ್ಸಿನಲ್ಲಿ ಆ ಮಕ್ಕಳಿಗೆ ನಾವು ಆಂಡ್ರಾಯ್ಡ್ ಫೋನ್ಗಳನ್ನ ಕೊಟ್ಬಿಟ್ಟು ಕೊಡಬಾರದನ್ನೆಲ್ಲ, ಅಂದರೆ ಅದು ನೋಡಬಾರದನ್ನೆಲ್ಲ ನೋಡಿದಾಗ ಅವು ಮನೋವಿಕಾರಕ್ಕೆ ಒಳಗಾಗೋದು ಸಹಜ ತಾನೇ. ನಾವ್ಯಾಕೆ ಮಕ್ಕಳ ಮೇಲೆ ದೂರಬೇಕು? ಇದನ್ನು ವ್ಯಾಲ್ಯುವೇಷನ್ ಮಾಡುವಂಥದ್ದು, ಇವ್ಯಾಲ್ಯುವೇಟ್ ಮಾಡ್ತಕ್ಕಂಥದ್ದು ಪೋಷಕರಾದ ನಮ್ಮಗಳ ಕರ್ತವ್ಯ. ದಯವಿಟ್ಟು ಅರ್ಥ ಮಾಡಿಕೊಂಡು ನಿಮ್ಮ ಮಕ್ಕಳಿಗೆ ಒಂದು ಸಮಯ ಕೊಡಿ. ಸಂಜೆ ಹೊತ್ತು ಒಂದು 2 ಗಂಟೆ ಆದ್ರೂ, ಜಾಸ್ತಿ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ಒಂದು 2 ಅವರ್ಸ್ ಆದರೂ ಕೂಡ ನಿಮ್ಮ ಮಕ್ಕಳ ಜೊತೆ ಬೆರೀರಿ. ಅವರ ಆಗು ಹೋಗುಗಳ ಬಗ್ಗೆ, ಅವಳ ಒಂದು ದಿನದ ದಿನಚರಿ ಬಗ್ಗೆ ಕೂತ್ಕೊಂಡು ಮಾತಾಡಿ. ಇನ್ನೊಂದು ವಿಶೇಷ ಏನು ಅಂದರೆ, ಸಾಧ್ಯವಾದಷ್ಟು ವೀಕೆಂಡ್ ಅಥವಾ ಭಾನುವಾರ ಅಥವಾ ಶನಿವಾರ ನಿಮಗೇನು ಬರುತ್ತೆ ಸಮಯ, ಆ ಸಂದರ್ಭದಲ್ಲಿ ನಿಮ್ಮ ಮಕ್ಕಳನ್ನು ಕರ್ಕೊಂಡು ನಿಮ್ಮ ಹೋಮ್ ಟೌನ್ಗೆ ಹೋಗಿ.
ನಿಮ್ಮ ನೇಟಿವ್ ಪ್ಲೇಸ್ಗಳಿಗೆ ಹೋಗಿ ಅಲ್ಲಿ ಅಜ್ಜ ಅಜ್ಜಿ ಅಥವಾ ನಿಮ್ಮ ಕುಟುಂಬದ ಸದಸ್ಯರು, ಆ ಮನೆ, ತೋಟ, ಜಮೀನು, ಆ ಹಳ್ಳಿಯ ವಾತಾವರಣ ಎಲ್ಲವನ್ನ ಆ ಮಕ್ಕಳಿಗೊಂದು ಪರಿಚಯ ಮಾಡಿ. ಆಗ ಆ ಮಕ್ಕಳು ಗೊತ್ತಾಗ್ತದೆ, ಓ ಇದು ಒಂದು ಪ್ರಪಂಚ ಇದೆ, ಇದು ಒಂದು ಪ್ರಪಂಚ ಇದೆ, ಹೀಗೂ ನಮ್ಮ ತಂದೆ ತಾಯಿಗಳು ಅವರ ಹಿನ್ನೆಲೆ ಹೀಗಿದೆ, ಇಂಥ ಕಡೆಯಿಂದ ಬಂದಿದ್ದಾರೆ ಅನ್ನುವ ಒಂದು ಪರಿಕಲ್ಪನೆ ಆ ಮಕ್ಕಳ ಮನಸ್ಸಿನಲ್ಲಿ ಮೂಡುತ್ತೆ. ಆದ್ದರಿಂದ ನೀವು ಮಕ್ಕಳನ್ನು ಏನಾದ್ರೂ ಹೀಗೆ ಕಾಸು ಕೊಟ್ಬಿಡೋಣ, ಅವ್ರಿಗೊಂದಷ್ಟು ಪಾಕೆಟ್ ಮನಿ ಕೊಟ್ಬಿಡೋಣ, ಅವ್ರಿಗೆ ಫೀಸ್ ಕಟ್ಬಿಡೋಣ, ತಂಟೆನೇ ಬೇಡ ಏನೋ ಅಂತ ಹೇಳಿದಾಗ ನಿಮಗೆ ಮುಂದೊಂದಿನ ಈ ರೀತಿಯ ಅನಾಹುತಗಳು ಕಟ್ಟಿಟ್ಟ ಬುತ್ತಿ. ಆದ್ದರಿಂದ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪೋಷಕರು ಅಂದರೆ ತಂದೆ ತಾಯಿಗಳು, ನೀವು ನಿಮ್ಮ ಮಕ್ಕಳು ಒಂದು ಹಂತಕ್ಕೆ ಬೆಳೆಯೋ ತನಕ ನೀವು ಅವರ ಹಿಂದೆ ಶ್ರೀರಕ್ಷೆಯಂತೆ ಇರಬೇಕು. ಇದು ನನ್ನ ಕಳಕಳಿಯ ಪ್ರಾರ್ಥನೆ. ನಿಜವಾಗಲೂ ಕೂಡ ಆ ಒಂದು ಗಾಜಿಯಾಬಾದ್, ಉತ್ತರ ಭಾರತದ ಒಂದು ಗಾಜಿಯಾಬಾದ್ ಪ್ರದೇಶದಲ್ಲಿ ನಡೆದಂತಹ ಒಂದು ಘಟನೆ, 3 ಹೆಣ್ಣು ಮಕ್ಕಳು 9ನೇ ಮಹಡಿಯಿಂದ ಬಿದ್ದು ಪ್ರಾಣ ಕಳ್ಕೊಂಡ್ರಲ್ಲ, ಆ ಆತ್ಮಗಳಿಗೆ ನಾವೆಲ್ಲರೂ ಕೂಡ ಶಾಂತಿಯನ್ನು ಕೋರೋಣ. ಈ ರೀತಿಯ ಘಟನೆಗಳು ಯಾವ ಪೇರೆಂಟ್ಸ್ಗೂ ಕೂಡ ನಡೀದೇ ಇರಲಿ ಅಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳೋಣ. ಧನ್ಯವಾದಗಳು. ಥ್ಯಾಂಕ್ ಯು.